ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು ಕರ್ನಾಟಕದ ಇತಿಹಾಸದಲ್ಲೇ ಒಂದು ದಾಖಲೆಯನ್ನು ನಿರ್ಮಾಣ ಮಾಡಿದ್ದಾರೆ. ಅಂದರೆ ರಾಜ್ಯದ ಜನತೆಗೆ ಅವರು ಈ ಸಾಲ ಮಾಡೋದರಲ್ಲಿ ಯಾರು 1 ಲಕ್ಷನ ಕ್ರಾಸೇ ಮಾಡಿರಲಿಲ್ಲ. ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ, ಕರ್ನಾಟಕದ ರಾಜ್ಯದ ಇತಿಹಾಸದಲ್ಲಿ ಫಸ್ಟ್ ಟೈಮ್ 1 ಲಕ್ಷನ ಸಾಲನ ಮಾಡೋ ಮುಖಾಂತರ ದಾಟಿಸಿದ್ದಾರೆ. ಸಾಲನ ದಾಟಿಸ 1 ಲಕ್ಷದ ಮೇಲೆ 1,16,000 ಸಾಲವನ್ನ ಮಾಡಿದ್ದಾರೆ. ಅದಕ್ಕೆ ನಾವು ಯಾಕಂದ್ರೆ ಸಾಲ ಹೊರೆ ಹೊರಿಸಿರೋದಕ್ಕೆ ಬಸ್ ದರ ಮಾಡಿದ್ಕೆ, ಬಸ್ ದರ ಜಾಸ್ತಿ ಮಾಡಿದ್ಕೆ ನಾವು ಎಲ್ಲರಿಗೂ ಹೂವು ಕೊಟ್ರಿ ಬಸ್ ಸ್ಟ್ಯಾಂಡ್ ಅಲ್ಲಿ. ಈಗ ಮುಖ್ಯಮಂತ್ರಿಗಳು 1 ಲಕ್ಷ ಸಾಲ ಮಾಡಿ 1,16,000 ಸಾಲ ಮಾಡಿ ಕೋಟಿ ಸಾಲ ಮಾಡಿ ಒಂದು ದಾಖಲೆಯನ್ನ ನಿರ್ಮಿಸಿದ್ದಾರೆ. ಅದಕ್ಕೆ ಅವರಿಗೆ ದಾಖಲೆಯ ವೀರ ಅಂತೇಳಿ ನಾವು ಒಂದು ಬಿರುದನ್ನ ಕೊಡಬೇಕಾಗ್ತೈತೆ. ಅಂದ್ರೆ ಇವತ್ತು ಸಾಲದ ನನ್ನ ಉದ್ದೇಶ ಟೀಕೆ ಮಾಡಬೇಕು ಅಂತಲ್ಲ, ನನ್ನ ಉದ್ದೇಶ ಏನು ಟೀಕೆ ಮಾಡಬೇಕು ಅಂತಲ್ಲ. ಆದರೆ ಸತ್ಯ ಹೇಳಲಿಲ್ಲ ಅಂದ್ರೆ ರಾಜ್ಯದ ಜನತೆಗೆ ಮೋಸ ಮಾಡ್ದಂಗೆ ಆಗ್ತೈತೆ. ಸತ್ಯ ಹೇಳಲೇಬೇಕು ನಾವು. ಯಾಕಂದ್ರೆ ಈ ಬಡ್ಜೆಟ್ನಲ್ಲಿ ಯಾವುದೇ ರೀತಿಯಾದಂಥ ದೂರದೃಷ್ಟಿಯನ್ನ ನಾವು ನೋಡ್ತಾ ಇಲ್ಲ. ಈ ರಾಜ್ಯದ ಅಭಿವೃದ್ಧಿ ಆಗಬೇಕು, ಈ ರಾಜ್ಯದಲ್ಲಿ ಸಂಪನ್ಮೂಲ ಜಾಸ್ತಿ ಆಗಬೇಕು, ಆದಷ್ಟು ಜನಗಳಿಗೆ ಸೌಕರ್ಯ ಇರತಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಾವು ಮಾಡಬೇಕು. ಆ ರೀತಿಯಾದಂಥ ಯಾವುದೇ ಯೋಜನೆಗಳಿಲ್ಲ, ಎಲ್ಲ ತಾತ್ಕಾಲಿಕ. ಒಟ್ಟಾರೆ 2025-26ನೇ ಬಡ್ಜೆಟ್ ಏನಿದೆ, ಈ ಬಡ್ಜೆಟ್ ಅಭಿವೃದ್ಧಿ ಪೂರ್ವಕವಾಗಿ ಏನಿಲ್ಲ. ಅಭಿವೃದ್ಧಿ ಕಡೆ ಗಮನ ಹರಿಸಿದ ರೀತಿಯಲ್ಲಿ ಮುಖ್ಯಮಂತ್ರಿಗಳ ಈ ಬಡ್ಜೆಟ್ ಅನ್ನು ಎಲ್ಲೂ ನಾವು ಕಾಣಕ್ಕೆ ಸಾಧ್ಯನೇ ಇಲ್ಲ. ಈ ಬಡ್ಜೆಟ್ ಓಟ್ ಗಿಟ್ಟಿಸ್ಕೊಳಕ್ಕೆ ಎಷ್ಟು ಬೇಕೋ ಓಟ್ ಗಿಟ್ಟಿಸ್ಕೊಳೋ ಕಡೆ ದೃಷ್ಟಿ ಜಾಸ್ತಿ ಇದೆ ಹೊರತು ರಾಜ್ಯದ ಬೆಳವಣಿಗೆಯನ್ನ ಅಭಿವೃದ್ಧಿಯನ್ನ ಇಟ್ಕೊಳೋ ಕಡೆ ಅವ್ರ ದೃಷ್ಟಿ ಇಲ್ಲೇ ಇಲ್ಲ. ಕರ್ನಾಟಕದ ಮುಂದಿನ ಭವಿಷ್ಯ ಯಾವ ರೀತಿ ಇರಬೇಕು ಅನ್ನೋದು ಅವ್ರ ತಲೆಯಲ್ಲೇ ಬಂದಿಲ್ಲ.